ಬೆಂಗಳೂರು ಗ್ರಾಮಾಂತರದಲ್ಲಿ ಗಿಫ್ಟ್ ಕೂಪನ್ ಹಂಚಿಕೆ ಆರೋಪ ಇವತ್ತು ಕೂಡ ಸದ್ದು ಮಾಡಿದೆ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಗ್ರಾಮಾಂತರದಲ್ಲಿ ಗಿಫ್ಟ್ ಕೂಪನ್ ಹಂಚಿಕೆ ಆರೋಪವನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಯಾರೋ ಜ್ಯೋತಿಷಿ ಹೇಳಿದ್ದಾರೆ ಅಂತ 505 ರೂಪಾಯಿ ಜೊತೆಗೆ ಮಲೆ ಮಾದಪ್ಪನ ಲಡ್ಡು ಹಂಚಿದ್ದಾರೆ. ಲುಲು ಮಾಲ್ನಲ್ಲಿ 10,000 ರೂಪಾಯಿ ವಸ್ತುಗಳು ಕೊಳ್ಳಬಹುದು ಅಂತ ಕೂಪನ್ ಅನ್ನ ಹಂಚಿದ್ದಾರೆ. ಇದನ್ನ ಚುನಾವಣೆ ಅಂತ ಕರೀತಾರೆ ಅಂದ್ರಿ. ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟರು, ಯಾವುದೇ ಕ್ರಮ ಆಗಿಲ್ಲ. ದುಡ್ಡು ಹಂಚುವ ಓಪನ್ ಸಿಸ್ಟಮ್ ತರೋದೇ ಒಳ್ಳೆಯದು ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಡಿಕೆ ಬ್ರದರ್ಸ್ ವಿರುದ್ಧ ಕಿಡಿಕಾರಿದ್ದಾರೆ. ಚುನಾವಣಾ ಆಯೋಗ ಕೇಳ್ತೀನಿ, ಈ ರೀತಿಯ ಚುನಾವಣೆ ನೀವು ನಡೆಸೋದ್ರ ಬದಲು ನೇರವಾಗಿ ದುಡ್ಡು ಕೊಡ್ತಕ್ಕಂಥ ಸಿಸ್ಟಮೇ ತಂದುಬಿಡಿ. ಆಯಾ ಶಕ್ತಿಯಾನುಸಾರ ದುಡ್ಡು ಕೊಟ್ಟು ಮತ ಪಡೆಯತಕ್ಕಂಥ ಸಿಸ್ಟಮ್ನ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಒಳ್ಳೆಯದು ನನ್ನ ಅಭಿಪ್ರಾಯ. ಇದೊಂದು ಚುನಾವಣೆ ಅಂತ ಕರಿತೀರಾ? ಚುನಾವಣೆ ಅಂತ ಯಾರಾದ್ರೂ ಕರೆಯೋಕ್ಕೆ ಸಾಧ್ಯವಾ? ದುಡ್ಡಿರೋರಿಗೆ, ಲೂಟಿ ಮಾಡೋರಿಗೆ ಇದು ಅವ್ರಿಗೆ ಹಬ್ಬ, ಇದು ಜನಸಾಮಾನ್ಯರಿಗಲ್ಲ. ಇದು ಈ ರೀತಿಯ ಚುನಾವಣೆಯಲ್ಲಿ ಮತ ಪಡೆಯತಕ್ಕಂಥದ್ದೇನಿದೆ, ಮಹಾನುಭಾವರುಗಳು ಏನು ಬುದ್ಧಿ ಹೇಳಿದ್ದು. ಈ ಮಹಾನುಭಾವ ಇಲ್ಲಿ ಇದಾರಲ್ಲ, ಏನು ದೇಶದ ಬಗ್ಗೆ ಚರ್ಚೆ ಮಾಡ್ಯಾರೆ ಇಬ್ಬರೂ ಮಹಾನುಭಾವರು. ಇದು ನಿರಂತರವಾಗಿ ನಡೆದಿದೆ. ನಿನ್ನೆ ಸೋರೆಕಾಯಿ ದೊಡ್ಡಿ ಅಂತಕ್ಕಂಥ ಗ್ರಾಮದಲ್ಲಿ ನಮ್ಮ ಕಾರ್ಯಕರ್ತರುಗಳು ಗಲಾಟೆ ಮಾಡಿ 505 ರೂಪಾಯಿ ಅಂತೆ. ಇದನ್ನು ಗೊತ್ತಿಲ್ಲ, ಯಾರೋ ಶಾಸ್ತ್ರದವ್ರು ಹೇಳಿರಬೇಕು. 505 ರೂಪಾಯಿನೇ ಕೊಡಿ ಅಂತ ಹೇಳಿ 505 ರೂಪಾಯಿ ಮಲೆ ಮಹದೇಶ್ವರ ಬೆಟ್ಟದ ಲಾಡು ಮತ್ತು ಈ ಕಾರ್ಡ್ಗಳು ಇದನ್ನು ಹಂಚ್ತಕ್ಕಂಥದ್ದು ರಾತ್ರಿಯೆಲ್ಲ ಮಾಡಿದ್ದಾರೆ. ಇದು ನಡೀತಾ ಇರ್ತಕ್ಕಂಥದ್ದು ಚುನಾವಣಾ ಆಯೋಗಕ್ಕೆ, ನಮ್ಮ ಡಿ ಸಿಗಳಿಗೆ ಹೇಳಿದ್ರು, DC SP ಗಳಿಗೆ ಯಾರೇನೂ ಕ್ರಮ ತಗೊಳ್ಳಾಗಿಲ್ಲ. ಮುಕ್ತವಾದಂಥ ಚುನಾವಣೆಯೇ ನಡೀತಾ ಇಲ್ಲ. ಕುಮಾರಸ್ವಾಮಿ ಅವರ ಈ ಆರೋಪಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ನಾವು ಗ್ಯಾರಂಟಿ ಕಾರ್ಡ್ ಹಂಚಿರೋದು ಬಿಜೆಪಿಯವರೇ ಕೂಪನ್ ಅನ್ನ ಹಂಚಿದ್ದಾರೆ ಅಂತ ಆರೋಪಿಸಿದ್ದಾರೆ ಡಿಕೆಶಿ. ನಾವು ಕೊಟ್ಟಿರೋದು ಕೂಪನ್ ಕಾರ್ಡ್ ಅಲ್ಲ, ಅದು ಗ್ಯಾರಂಟಿ ಕಾರ್ಡ್. ಬಿಜೆಪಿಯವರೇ ಕೂಪನ್ ಅನ್ನ ಹಂಚಿದ್ದಾರೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ಆರೋಪ. HDK ಹೆದರಿ ರಣ ಹೇಡಿ ರೀತಿ ಮಂಡ್ಯಕ್ಕೆ ಹೋಗಿದ್ದಾರೆ. ಕುಮಾರಸ್ವಾಮಿಗೆ ಮಾನ ಮರ್ಯಾದೆ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ ಡಿಕೆ ಶಿವಕುಮಾರ್. JDS ವರ್ಸಸ್ ಬಿಜೆಪಿ ಮಧ್ಯೆ ಕೂಪನ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, JDS ವರ್ಸಸ್ ಕಾಂಗ್ರೆಸ್ ನಡುವೆ ಕೂಪನ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಾಕ್ ವಾರ್ ಮುಂದುವರೆದಿದೆ. ಚುನಾವಣೆ ಗಿಫ್ಟ್ ಕಾರ್ಡ್ ಲಂಚ ದುಡ್ಡು ಕೊಡ್ತಾ ಇರೋದು ಕುಮಾರಸ್ವಾಮಿ. ಇವೆಲ್ಲ ಅವ್ರ ಕಾರ್ಯಕರ್ತನ ಕೇಳಿ, ನಮ್ಮೂರಲ್ಲೂ ಕೇಳಿ, ಮನೆಗೆ ಏನು ಹಂಚಿದ್ದಾರೆ ಅಂತ ಎಲ್ಲ ಕಡೆ ಮಾಡಿರೋರು ಅವರು. ಕುಮಾರಸ್ವಾಮಿ ತಾನು ಮಾಡಬಾರ್ದೆಲ್ಲ ಮಾಡಿಬಿಟ್ಟು ಬೇರೆಯವ್ರ ಮೂತಿಗೆ ಒರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. BJP ಕಾರ್ಡ್ ಎಲ್ಲ ತೋರಿಸ್ಬಿಟ್ಟು ಬೇರೆಯವ್ರ ಮೂತಿಗೆ ಒರ್ಸೋದು. ಈ ಕುಮಾರಸ್ವಾಮಿ ಜೈಮಾನೇ ಇಷ್ಟು, ತಾನು ತಿನ್ಬಿಟ್ಟು ಬೇರೆಯವ್ರ ಮೂತಿಗೆ ಒರ್ಸ್ಬಿಡೋದು ಓದಿದ್ದಾರ. ಈಗ ಅವ್ರ ಕೂಪನ್ ಹಂಚಿರೋದನ್ನ ನಾನು ಹೇಳ, ಅವ್ರ ಕೂಪನ್ ಹಂಚಿರೋದನ್ನ ಸರಿ ಕಣಯ್ಯ, ಅವ್ರ ಕೂಪನ್ ಹಂಚಿರೋದನ್ನ ತೋರಿಸ್ಲೇನಪ್ಪ. ಇದು ನಾನು ಹಂಚಿರೋದಾ? ಇದು ಯಾರ್ದಿದು? ಆರೋಪ ಮಾಡಬೇಕು ಅಂತೇಳಿ ಕುಮಾರಸ್ವಾಮಿಗೆ, ಮಂಜುನಾಥ್ಗೆ ಬೇರೆ ಕೆಲಸ ಇಲ್ಲ, ಅವ್ರ ಕುಟುಂಬಕ್ಕೆ. ಹಾಸನ ಜಿಲ್ಲೆ ಪಾಪ ಹೆಣ್ಣುಮಕ್ಕಳು, ತಾಯಂದಿರು, ಸಹೋದರಿಯರು ಇವತ್ತು ಇಡೀ ರಾಜ್ಯದ ಮಾನ ಮರ್ಯಾದೆಯನ್ನು ಕೂಪನ್ ಕಾರ್ಡ್ ಅನ್ನ ಹಂಚಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರಲ್ಲ, ಹಾಗಾದ್ರೆ ಇದೇನು ಅಂತ DK ಸುರೇಶ್ ಅವರು ಕೂಡ ಒಂದು ಕಾರ್ಡ್ ಅನ್ನ ತೋರಿಸೋ ಮೂಲಕವಾಗಿ ಅವರು ಹಂಚಿರೋದನ್ನ ಏನಂತ ಹೇಳಬೇಕು? ಬರೀ ಆರೋಪ ಮಾಡೋದೇ ಕುಮಾರಸ್ವಾಮಿ ಕುಟುಂಬಕ್ಕೆ ಒಂದು ಚಾಳಿ ಆಗ್ಬಿಟ್ಟಿದೆ ಅಂದಿದ್ದಾರೆ DK ಸುರೇಶ್ ಮತ್ತು DK ಶಿವಕುಮಾರ್.